ಎಐಸಿಸಿ ಸೋಲಿನ ಇದಕ್ಕೆ ಪರಾಮರ್ಶೆ ಮಾಡಕ್ಕೆ ಸಮಿತಿ ರಚನೆ ಮಾಡಿ ಅಂತ ನಿರ್ಧಾರ ಮಾಡಿದೆ ಸರ್. ಸೊ ಏನ್ ಚರ್ಚೆ ಆಯ್ತಾ ಸರ್ ಅದು? ಇಲ್ಲ, ಹೇಳಿದ್ದಾರೆ ನಮ್ಗೆ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಸಿಟಿದು ಮಾತಾಡ್ತೀವಿ, ಬೇರೆ ಬೇರೆ ಎಲ್ಲ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡ್ಬಿಟ್ಟು ಎಲ್ಲ ಪರಿಶೀಲನೆ ಮಾಡಲೇಬೇಕು ನಾವು. ಯಾಕೆಂದ್ರೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನೋಡಬೇಕು. ಬಟ್ ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಮೀಡಿಯಾಲ್ ಮಾತಾಡೋದಲ್ಲ, ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್. ಅದನ್ನ ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂತ ಕೆಲಸ. ನಮಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಸೊ ಎಚ್ಚರಿಕೆ ನಾವು ಮುಂದಕ್ಕೆ ಇರಬೇಕು. ಇದು ಅಟ್ಲೀಸ್ಟ್ ಈಗಾರು ಕೂಡ ನಮ್ಗೆ ಅರಿವಾಗಬೇಕು ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿ. ಅದನ್ನ ಸರಿ ಮಾಡ್ಕೊಳ್ತೀವಿ. ಅಧ್ಯಕ್ಷರು ಕೂಡ ಬೇಸರ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶದಲ್ಲಿ ನ್ಯಾಚುರಲ್ ನೋಡ್ರಿ, ನಾವು 14-15 ಸೀಟ್ ಬಂದೇ ಬರ್ತೀವಿ ಅಂತ ನಮ್ಗೆ ವಿಶ್ವಾಸ ಇತ್ತು. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅದೇನು ಇಲ್ಲ ಅಂತ ಹೇಳುದಿಲ್ಲ. ಜನ ಏನ್ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ. ಇನ್ನು ಕೆಲವ್ರಿಗೆಲ್ಲ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರಲ್ಲಿ ಓಟ್ಗಳು ಬಂದಿಲ್ಲ. ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ, ಯಾಕೆ ಹಂಗಾಗಿದೆ, ಏನಾಗಿದೆ. ಬೇಕಾದಷ್ಟು ಇಂಡಿವಿಜುವಲ್ ಕಾಸ್ಗಳಿರ್ಬೋದು, ಬಟ್ ಸೋಲೆ ಓಟ್ ಕಡಿಮೆ ಆಗಿರೋದು ಒಪ್ಕೊಳ್ಳೇಬೇಕಲ್ಲ. ಜನ ಏನ್ ತೀರ್ಮಾನ ಕೊಟ್ಟಾರೆ, ಏನು ಯಾವುದೋ ಒಂದು ಸೊಬು ಬೆಳೆದ್ರೆ ಯಾರು ಏನು ಕೇಳಲ್ಲ. ಯು ಟು ಸೆಟ್ ಇಟ್ ರೈಟ್. ಕೆಲವು ಸಚಿವರು ಬಂದು ದೂರು ಕೊಟ್ಟಿದ್ದಂತೆ ಏನು ಕೆಲವು ಸೋಲಿಗೆ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ. ಅವೆಲ್ಲ ನನಗೆ ಯಾರು ಬಂದು ಕೊಟ್ಟೂ ಇಲ್ಲ, ಯಾರ ಮೇಲೆ ಕೊಟ್ಟರು ಏನು ಸುಖ ಇಲ್ಲ. ಅವೆಲ್ಲ ಏನು ಪ್ರಯೋಜನ ಆಗುದಿಲ್ಲ. ನಾವು ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಕಾರ್ಯಕರ್ತರ ಹತ್ರ ಮಾತಾಡಬೇಕು, ಏನ್ ತಪ್ಪಾಗಿದೆ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ. ಅದಕ್ಕೆ ದೇ ಹ್ಯಾವ್ ಟು ಕಮ್ ಔಟ್ ವಿತ್ ಡೀಟೇಲ್. ಬಸವರಾಜ ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ ಎಂಎಲ್ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.